ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದೆ ಬೆಳೆಗಳು ಒಣಗ್ತಾ ಇದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಪ್ಪಳ ಜಿಲ್ಲೆಯ 7 ತಾಲೂಕುಗಳನ್ನು ಕೂಡಲೇ ಬರಪೀಡಿತ ತಾಲೂಕುಗಳೆಂತ ಘೋಷಿಸಿ ರೈತರಿಗೆ ಬೆಳೆ ನಷ್ಟ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಗಿದೆ. ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ನೇತೃತ್ವದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಕೊಪ್ಪಳ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಯಲಬುರ್ಗಾ ಹಾಗೂ ಕೊಕನೂರು ಭಾಗದಲ್ಲಿ ಸಕಾಲಕ್ಕೆ ಮಳೆಯಾಗದೆ ಬಿಸಿಲಿನ ತಾಪಮಾನ ಹೆಚ್ಚಳದಿಂದಾಗಿ ಬೆಳೆಗಳು ರೈತರ ಕಣ್ಣೆದುರು ಒಣಗುತ್ತಾ ಇದೆ. ಮಳೆ ಕೊರತೆಯಿಂದಾಗಿ ರೈತರು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುತ್ತಾ ಇದ್ದು ಸರ್ಕಾರ ಕೂಡಲೇ ಬರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಂಘಟನೆ ಒತ್ತಾಯ ಮಾಡಿದೆ. ಕೊಪ್ಪಳ ಜಿಲ್ಲೆಯ 7 ತಾಲೂಕುಗಳನ್ನು ಶೀಘ್ರವೇ ಬರಪೀಡಿತ ತಾಲೂಕುಗಳಂತ ಘೋಷಿಸಬೇಕು. ಬೆಳೆ ನಷ್ಟ ಅನುಭವಿಸಿರುವ ರೈತರಿಗೆ ಪ್ರತಿ ಎಕರೆಗೆ 25,000ದಿಂದ 30,000ವರೆಗೆ ಬೆಳೆ ನಷ್ಟ ಪರಿಹಾರ ಕೊಡಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರು ಪಡೆದಿರುವ 2 ಲಕ್ಷದವರೆಗಿನ ಕೃಷಿ ಸಾಲವನ್ನು ಬಡ್ಡಿ ಸಮೇತ ಮನ್ನಾ ಮಾಡಬೇಕು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿ ರೈತರು ಪಾವತಿಸಿರುವ ಬೆಳೆ ವಿಮೆ ಮೊತ್ತವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡಲಾಗಿದೆ. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯ ವಿಭಾಗದ ಅಧ್ಯಕ್ಷೆ ಸವಿತಾ ಉಮೇಶ್ ನಾಗರೆಡ್ಡಿ, ಯಲಬುರ್ಗಾ ಕುಕನೂರು ಭಾಗದ ರೈತರು ಮಳೆ ಕೊರತೆಯಿಂದಾಗಿ ತೀವ್ರ ಸಂಕಷ್ಟದಲ್ಲಿ ಇದ್ದು ಸರ್ಕಾರ ತುರ್ತು ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಯಲಬುರ್ಗಿ ಮಾತನಾಡಿ, ಸಚಿವರು ಕೇವಲ ಬರ ವೀಕ್ಷಣೆ ನಡೆಸಿ ಸುಮ್ಮನಾಗಿದೆ. ಕೊಪ್ಪಳ ಜಿಲ್ಲೆಯ 7 ತಾಲೂಕುಗಳನ್ನು ಕೂಡಲೇ ಬರಪೀಡಿತ ತಾಲೂಕುಗಳಂತ ಘೋಷಿಸಿ ರೈತರಿಗೆ ಅಗತ್ಯ ಬರ ಪರಿಹಾರ ಒದಗಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ರೆ ರೈತರು ಮತ್ತೆ ಬೀದಿಗಿಳಿದು ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿತ್ತಿವಿ ಮುಂಗಾರಿ ಮಳಿ 2 ತಿಂಗಳ ಕಳೆದ್ರೂ ಮಳೆ ಆಗಿಲ್ಲ. ಜುಲೈ ತಿಂಗಳು ಹೋಯ್ತು, ಈಗ ಹೋದ್ರೂ ಈಗ ಆಗಸ್ಟ್ ಬಂದ್ರೂ ಮಳೆ ಆಗಿಲ್ಲ. ಮಳೆ ಆಗ್ಲಾರ್ಕ ಬಿತ್ತಿದ ಬೆಳೆ ಎಲ್ಲ ಹೆಸರು, ತೊಗರಿ, ಶೇಂಗಾ, ಸೂರ್ಯಕಾಂತಿ ಎಲ್ಲವೂ ಬೆಳಿ ಏನೈತಿ ಒಣಗಿ ಕೆಲವು ರೈತರು ಬೆಳಿ ಒಣಗಿದ ಹರಿಗೆನೂ ಹರಿಗಿದಾರ. ಆ ಹರಿಗೆ ಎಲ್ಲ ಹಾಳು ಮಾಡಿ ನಾಶ ಮಾಡ್ರ. ಮತ್ತೆ ಹಿಂಗಾರಿಗೆ ಅದ್ರ ಏನಾರ ಬೆಳಿ ಬೆಳ್ಕೊಳಕ್ ಬರ್ತಂತೇಳಿ ಆದ್ರೆ ಇನ್ನೂವರೆಗಾದ್ರೂ ಸರ್ಕಾರ ಏನೈತಿ ಇವತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿ ಆದಗಳೇನ ಅವರು ಸಾಲ ಮನ್ನಾ ಮಾಡ್ತೀನಿ, ರೈತರು ಬರ ಘೋಷಣೆ ಮಾಡ್ತೀನಿ ಅಂದಿದ್ರು. ಮತ್ತೆ ಕಲಬುರಗಿ ಒಳಗೆ ಸಹಿತ ಇವತ್ತು ಸಾಲನೂ ಮನ್ನಾ ಮಾಡ್ತೀನಿ, ಬರನೂ ಘೋಷಣೆ ಮಾಡ್ತೀನಿ. ಏನೈತಿ ಬೆಳೆ ಹಾಳಾಗಿದ್ ನಿಜ. ನಾನು ಏನೈತಿ ವಿಧಾನಸಭೆಯಲ್ಲಿ ಒಂದು ಎಲ್ಲ ಮೀಟಿಂಗ್ ಸರ್ವ ಸಭೆ ಕರೆದು ಮೀಟಿಂಗ್ ಮಾಡ್ಕೊಂಡು ಬರ ಘೋಷಣೆ ಮಾಡೋಂಥ ವಿಚಾರ ಮಾಡ್ತೀನಿ ಅಂದ್ರೆ ಇನ್ನೂವರೆಗೆ ಆದ್ರೂ ಏನು ಘೋಷಣೆ ಮಾಡಿಲ್ಲ, ಸಾಲ ಮನ್ನಾನು ಮಾಡಿಲ್ಲ. ಶೀಘ್ರದಲ್ಲಿ ಸಾಲ ಮನ್ನಾ ಮಾಡಬೇಕು, ಬರ ಪರಿಹಾರ ಕೊಡಬೇಕು, ಬೇರೆ ಬೆಳೆ ಬಿಡುಗಡೆ ಮಾಡಿಸ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿ ಮೂಲಕ ನಾವು ಏನು ಮುಖ್ಯಮಂತ್ರಿಗೆ ಮನವಿ ಪತ್ರ ಇವತ್ತು ಸಲ್ಲಿಸಿವಿ. ಆ ಸಲ್ಲಿಸಿದ ಪ್ರಕಾರ ಸರ್ಕಾರ ಏನೈತಿ ಶೀಘ್ರದಲ್ಲಿ ಮಾಡೋಂಥ ವಿಚಾರ ಆಗ್ಬೇಕು. ಮಾಡೋಂಥ ವಿಚಾರ ಆಗ್ಲಿಲ್ಲ ಅಂದ್ರೆ ರೈತರು ಏನೈತಿ ಇನ್ನು ಗುಳೆ ಹೋಗೋ ಲೆಕ್ಕಕ್ಕೆ ಬರ್ತಾ ಮತ್ತೆ ಹೊಳ್ಳಿ ಜನ ಈಗ ಆತ್ಮಹತ್ಯೆ ಮಾಡ್ಕೊಂಡ ಲೆಕ್ಕಕ್ಕೆ ಬರ್ತಾ. ಕಳೆದ ವರ್ಷನೂ ಹಾಳಾಗೈತಿ, ಈ ವರ್ಷನೂ ಹಾಳಾದ್ರ ಎರಡೇ ಸಂಕಟ ತಾಳಾರ್ದ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ ಕಾರಣ ಏನಂದ್ರೆ ಇದ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂತಾರ. ಆದ್ರೆ ರೈತರು ಅಲ್ಲಿ ತನ ರೈತರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಅಷ್ಟು ಪರಿಸ್ಥಿತಿ ನಿರ್ಮಾಣ ಆಗತ್ತ ಬಿಡಬಾರ್ದು. ಸರ್ಕಾರ ಶೀಘ್ರದಲ್ಲಿ ಬರ ಘೋಷಣೆ ಮಾಡಿ ಸಾಲ ಮನ್ನಾ ಮಾಡೋಂಥ ವಿಚಾರ ಸರ್ಕಾರ ಮಾಡ್ಬೇಕಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾ ಮನವಿ ಮಾಡ್ತೀನಿ. ಏನು ಎಲ್ಲಾ ತರ ಬೆಳೆಗಳನ್ನು ಬಿತ್ತಿದೀವಿ, ಮಳೆ ಇಲ್ಲ, ಮತ್ತೆ ಏನು ಬೆಳೆ ಇಲ್ಲ. ಆದ ಕಾರಣ ಆದಷ್ಟು ಬೇಗ ಸರ್ಕಾರ ರೈತರ ಕಡೆ ಗಮನ ಹರಿಸಿ ಬೆಳೆ ಪರಿಹಾರ ಮತ್ತು ಸಮೀಕ್ಷೆ ಮಾಡುವಲ್ಲಿ ಅವರು ಕಾರ್ಯನಿರ್ವಹಿಸ್ಬೇಕಂತ ನಾವು ಕೇಳ್ಕೊತೀವಿ. ಮತ್ತೆ ಈ ವರ್ಷ ರೈತರ ಮೇಲೆ ಇರುವಂತ ಸಾಲ ಮನ್ನಾ ಮತ್ತು ಪರಿಹಾರಗಳನ್ನ ಆದಷ್ಟು ಬೇಗ ಅವರು ಇದನ್ನ ರೈತರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಲಿ ಅಂತ ನಾವು ಅವರಲ್ಲಿ ಕೇಳ್ತೀವಿ. ನಾವು ಕೊಪ್ಪಳ ಜಿಲ್ಲಾಧಿಕಾರಿಗೆ ರೈತ ಸಂಘದಿಂದ ಮನವಿ ಕೊಟ್ಟಿವಿ. ಇವತ್ತಿನ ನಮಗೆ ಪರಿಸ್ಥಿತಿ ನೋಡಿದ್ರೆ ಇವತ್ತು ನಮ್ಗೆ ಬೆಳೆ ವಿಮೆ ತುಂಬಿದ್ರೆ ಬೆಳೆ ವಿಮೆ ಬರಾಕತ್ತಿಲ್ಲ. ನಮ್ಗೆ ಬೆಳೆ ಹಾಕಿದ್ದು ಬೆಳೆ ಇನ್ನೂವರೆಗಿನ ಏನು ಮಳೆ ಇಲ್ದ ಇನ್ನು ಮಳೆನೂ ಇಲ್ಲ ಊರಲ್ಲಿ. ಇದಕ್ಕೆ ಈ ಸಮಸ್ಯೆಯನ್ನ ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳನ್ನು ಪರಿಗಣಿಸಿ ಇದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ಬೇಕಂತಂದು ಅವರಿಗೆ ವಿನಂತಿಸ್ಕೊತೀವಿ ಅವರಿಗೆ. ಈ ಸಂದರ್ಭದಲ್ಲಿ ರೈತ ಸಂಘಟನೆಗಳ ಪದಾಧಿಕಾರಿಗಳು, ಸದಸ್ಯರು ಹಾಗೂ ರೈತರು ಉಪಸ್ಥಿತರಿದ್ದು ಸರ್ಕಾರದ ಮುಂದೆ ತಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಿದ್ದಾರೆ. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್.